ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ, ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವತ್ತು ಬೆಳಿಗ್ಗೆಯಿಂದ ಹೆಂಗಿತ್ತು ಆಕ್ಟಿವಿಟೀಸ್ ಅಂಡ್ ನಿಮ್ಮ ಮಾರ್ಕ್ಸ್ ತೋರಿಸಿ. ಇನ್ಫ್ಯಾಕ್ಟ್ ಆ ಮಾರ್ಕ್ಸ್ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದೆ. ಓಕೆ, ಮಾರ್ಕ್ಸ್ ತೋರ್ಸೋಕ್ಕಿಂತ ಒಳಗಾಗಿರೋಂಥ ಗಾಯಗಳೇ ತುಂಬ ಇದೆ. ಆ್ಯಕ್ಚುಲಿ ಹೊರಗಡೆ ನೀವು ನೋಡ್ತಾ ಇರೋಂಥ ತುಂಬ ಕಡಿಮೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಆದಂಥ ಗಾಯಗಳು ತುಂಬ ಇದೆ. ಚೆನ್ನಾಗಿತ್ತು ನನ್ನ ಇಂಟ್ರೊಡಕ್ಷನ್, ಥ್ಯಾಂಕ್ ಯು. ಸೊ ತುಂಬ ಜನ ಹೌದು ನನಗೂ ಹಾಗೆ ಅನಿಸಿತು. ಬಿಕಾಸ್ ನಾವು ಮನೆ ಒಳಗಡೆ ಇದ್ದಾಗ, ಬಿಗ್ ಬಾಸ್ ಮನೆ ಒಳಗಡೆ ಸಾಮಾನ್ಯವಾಗಿ ನಮ್ಗೆ ಹೊರಗಡೆ ಏನಾಗ್ತಿದೆ ಹೊರ ಜಗತ್ತೇ ಗೊತ್ತಿರಲ್ಲ. ಬಟ್ ಅಲ್ಲೊಂದಷ್ಟು ನಮಗೆ ತೋರಿಸಿದಾಗ ಹೌದಾ ಈ ರೀತಿಯೆಲ್ಲ ಆಗ್ತಿದೆಯಾ ಅಂತ. ಬಟ್ ನಮಗೆ ಅದೊಂಥರ ಆಶ್ಚರ್ಯ, ಬಿಗ್ ಬಾಸ್ ಸೀಸನ್ 12 ಈ ರೀತಿ ನೋಡಿದಾರ, ದಾಖಲೆಯನ್ನೇ ಬರೆದಿದೆ ಅಂತಂದ್ರೆ ಅಂದ್ರೆ ಈ ಮಟ್ಟಕ್ಕೆ ನಾವು ರೀಚ್ ಆಗಿದೀವ ಅನ್ನೋ ಅಂಥದ್ದು ನಮಗೂ ಕೂಡ ಒಂಥರ ಆಶ್ಚರ್ಯ. ಈ ಸೀಸನ್ ಅಲ್ಲೇ ಹೋಗಿದ್ದು ಎಷ್ಟು ಖುಷಿ ಇದೆ. ಅಂಡ್ ನಿಮ್ ಫ್ಯಾನ್ ಬೇಸ್, ಓ ಮೈ ಗಾಡ್, ನಾನು ಹೇಳಿದ್ನಲ್ಲ ಫಿಕ್ಸ್ ಗುರು ಅಶ್ವಿನಿ ಗೌಡ ಅವರೇ ವಿನ್ ಆಗೋದು ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿತ್ತು. ಅದಕ್ಕೇನಂತೀರಾ? ಅಂದ್ರೆ ಆ ಕ್ರೇಜ್ ಮತ್ತೆ ನಿಮ್ಮೇಲೆ ಇಟ್ಟಂತ ಅಭಿಮಾನ, ಜನರು ಪ್ರೀತಿ. ಎಸ್, ನಾನು ಹೇಳಿದಾಗಲೇ ಏನು ಅಂತಂದ್ರೆ ಜೀವನದಲ್ಲಿ ನಮಗೆ 100 ವರ್ಷ ಆಯಸ್ಸು, ಬಟ್ ಬಿಗ್ ಬಾಸ್ ಮನೆಯಲ್ಲಿ 100 ದಿನದ ಪ್ರಯಾಣ. ಬಟ್ ಇಲ್ಲಿ ಈ ಜೀವನದಲ್ಲಿ ಎಲ್ಲವೂ ತುಂಬಾ ನಿಧಾನವಾಗಿ ಆಗುತ್ತೆ, ಅಲ್ಲಿ ತುಂಬಾ ಎಲ್ಲವೂ ಬೇಗ ಆಗುತ್ತೆ. ಸೊ ಏಳು ಬೀಳು ತಪ್ಪು ಸರಿ ಇವೆಲ್ಲವೂ ಆಗುತ್ತೆ. ಬಟ್ ನನ್ನ ಬದುಕು ಹೇಗಿತ್ತು ಅಂದ್ರೆ ಒಂದು ರೋಲರ್ ಕೋಸ್ಟರ್ ತರ ಇತ್ತು. ನನ್ನ ಬದುಕೇನು ಸುಲಭ ಆಗಿರ್ಲಿಲ್ಲ. ಬಿಗ್ ಬಾಸ್ ಮನೇಲೆ ಬಂದಿದ್ದೀರಾ, ರೆಡ್ ಕಾರ್ಪೆಟ್ ಹಾಸಿದೀವಿ, ಅರಮನೆ ಆರಾಮಾಗಿ ಇದ್ಬಿಡಿ ಅಂತ ಯಾರು ಹೇಳಿಲ್ಲ. ಬಟ್ ನನ್ನ ಒಂದಿದು ತುಂಬಾನೇ ರೋಲರ್ ಕೋಸ್ಟರ್ ಇತ್ತು. ತಪ್ಪು ಸರಿ, ಏಳು ಬೀಳು, ಬಿದ್ದಿದ್ದೇ ಜಾಸ್ತಿ, ಬಟ್ ಕೊಡುಕೊಂಡು ಮತ್ತೆ ಎದ್ದಿದ್ದು ಅಷ್ಟೇ ಪವರ್ಫುಲ್ ಆಗಿತ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ 16ನೇ ವಾರದವರೆಗೂ ಬರ್ತೀನಿ, ಜನರ ಎಲ್ಲರ ಪ್ರೀತಿಯನ್ನ ಗಳಿಸ್ತೀನಿ ಅಂಡ್ ಟಾಪ್ 3 ನಾನು ಬರ್ತೀನಿ. ಸೊ ಹಾಗಾಗಿ ಇವತ್ತಿಲ್ಲಿ ಕೂತಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಒಂಥರ ಫೈರ್ ಬ್ರ್ಯಾಂಡ್ ಅಂತ ಹೆಸರುವಾಸಿ ಆದವ್ರು ನೀವು. ಇನ್ಫ್ಯಾಕ್ಟ್ ಇವತ್ತಿಗೆ ನಾನು ಹೇಳೋದು ಅಂದ್ರೆ ನೀವು ಮನೆ ಒಳಗಡೆ ಹೋದ್ಮೇಲೆ ಮಾತುಗಳನ್ನ ಶುರು ಮಾಡಿದ್ಮೇಲೆ ಜಗಳ ಅಂತ ನಾನು ಹೇಳಲ್ಲ, ಅದನ್ನ ಆಪೋಸ್ ಮಾಡಿದ್ದು ಆ ಕ್ಷಣಕ್ಕೆ ಅಂತಾನೆ ನಾನು ಹೇಳೋದು. ಆ ಸಿಚುವೇಶನ್ ಹಂಗೆ ಬಂದಿರಬಹುದು, ಅದನ್ನ ಒಬ್ಬೊಬ್ರು ಒಂದೊಂಥರ ರಿಸೀವ್ ಮಾಡ್ಕೋತಾರೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹುಡುಗಿರು ಎಸ್ಪೆಷಲಿ ಹೇಳೋದು, ಇವಾಗ ಏನಾದ್ರು ಜಗಳ ಮಾಡಿದ್ರೆ ಅಥವಾ ಆಪೋಸ್ ಮಾಡಿದ್ರೆ ನೀನೇನು ಅಶ್ವಿನಿ ಗೌಡ ಅಂತ ಆ ರೇಂಜಿಗೆ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದಾರೆ. ಅದಕ್ಕೆ ಅಲ್ಲ, ಜಗಳಕ್ಕೆ ನಾನೇನು ಕಂಪೇರ್ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ಎಸ್, ಹೌದು. ಯಾಕಂದ್ರೆ ಹೊರಗಡೆನೂ ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ ನನ್ನ ಐಡೆಂಟಿಟಿ ನಾನು ಎಲ್ಲೂ ಬಿಟ್ಕೊಡಕ್ ಆಗಲ್ಲ. ಬಟ್ ಇಡೀ ನೀವು ಬಿಗ್ ಬಾಸ್ ನನ್ನ ಜರ್ನಿನ ಗಮನಿಸಿದ್ರೆ ನಾನು ಜಗಳ ಆಡಿರೋದು ಒಂದಕ್ಕೆ, ಏಕವಚನ ಪದ ಬಳಕೆ ಮಾಡಬೇಡಿ, ಇಷ್ಟೇ. ಏನು ಹೋಗೋ ಬಾರೋ ಇದೆಲ್ಲ ಮಾಡಬೇಡಿ ಅಂತಾನೆ ನಾನು ಹೇಳ್ತಾ ಇದ್ದಿದ್ದು. ಬಟ್ ಅದೇ ನಾನು ಹೇಳಿದಾಗೆ ಪ್ರಚೋದನೆ ಮಾಡಿದಾಗೆ ನಾನು ಯಾವತ್ತು ಯಾರ ಹತ್ರ ಜಗಳಕ್ಕೆ ನಾನು ಹೋದವಳಲ್ಲ. ಬಟ್ ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಾಗ ನಾನು ಬಿಟ್ಟವಳಂತೂ ಅಲ್ಲವೇ ಅಲ್ಲ, ಅಷ್ಟು ಒಳ್ಳೆಯವಳಂತೂ ನಾನಲ್ಲ. ಬಟ್ ಅದೊಂದಕ್ಕೋಸ್ಕರ ನಾನು ತುಂಬಾ ಫೈಟ್ ಮಾಡಿದೆ, ಕೊನೆ ಕ್ಷಣದವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಟ್ ಹೌದು, ನಿಮ್ಮನ್ನ ಯಾರೋ ಬಂದು ಏಕವಚನದಲ್ಲಿ ಪದ ಬಳಕೆ ಮಾಡಿದಾಗ ನೀವು ಅವ್ರನ್ನ ಹೋಗ್ಬಿಟ್ಟು ಕೂರಿಸ್ಬಿಟ್ಟು ನೀವೇನು ಅವ್ರಿಗೆ ಪ್ಯಾಂಪರ್ ಮಾಡೋಕ್ಕಾಗಲ್ಲ. ನೀವು ಅವ್ರಿಗೆ ಅದೇ ಟಾಂಗ್ ಕೊಟ್ಟಾಗ್ಲೇ ಅವ್ರಿಗೂ ಅರ್ಥ ಆಗೋದು. ಹಾಗಾಗಿ ಆ ಕೆಲಸವನ್ನ ನಾನು ಮಾಡಿದ್ದೀನಿ. ಬಟ್ ಎಷ್ಟೋ ಜನಕ್ಕೆ ಅದು ಒಂದು ರೀತಿ ಬೇರೆ ತರ ಬಿಂಬಿಸುವಂತ ಪ್ರಯತ್ನ ಆಯಿತು. ನನಗೆ ಹೊರಗಡೆ ಬಂದ್ಮೇಲೆ ತುಂಬಾನೇ ವಿಚಾರಗಳು ಬೇರೆಯವ್ರು ಹೇಳಿದಾಗ ನಾನು ಕೇಳಿದ್ದು, ನಾನು ಏಕವಚನ ಪದ ಬಳಕೆ ಮಾತಾಡಬೇಡಿ ಅಂದಿದ್ದಕ್ಕೇನೆ ಇಲ್ಲಿಷ್ಟು ವಿರೋಧ ಆಗಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಕೆಲವ್ರು ಬಂದು ಒಂದು ಡಿಕ್ಷನರಿನೇ ಬರೆದಿದ್ದಾರೆ, ಓ ಇಂಥದ್ದು ಇದೆಯಪ್ಪ, ಈ ತರ ಪದ ಬಳಕೆಗಳು ಇದೆಯಾ, ಹಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಬಹುದಾ ಅಂತ. ಸೊ ಅದ್ರ ಬಗ್ಗೆ ಯಾವುದು ಚರ್ಚೆ ಆಗ್ಲಿಲ್ಲ ಅಂದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.